ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಆಮೇಲೆ ದೇವರು ಕೂಡ ಅದನ್ನ ಏನ್ ಮಾಡ್ತಿದ್ದಾನೆ? ಬಯಸ್ತಾ ಇದ್ದಾನೆ. ಆಮೇಲೆ ಓಕೆ, ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 145ನೇ ಕೀರ್ತನೆ 145ನೇ ಕೀರ್ತನೆ 9ನೇ ವಚನ. ಕರ್ತನು ಸರ್ವರಿಗೂ ಒಳ್ಳೆಯವನು, ಆತನು ಅಂತಃಕರಣವು ಎಲ್ಲಾ ಕೆಲಸಗಳ ಮೇಲೆ ಇದೆ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವಳೆಲ್ಲದರ ಮೇಲೆ ಕರುಣಿಸುವ ಆತನೂ ಆಗಿದ್ದಾನೆ. ಆಮೇಲೆ ತಾನು ಉಂಟು ಮಾಡಿದ ಎಲ್ಲದರ ಮೇಲೂ ದೇವರು ಕರುಣೆ ತೋರಿಸುವಂತವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಸೊ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡೋದಾದ್ರೆ, ದೇವರು ಎಲ್ಲದರ ಮೇಲೆ ದಯೆ ತೋರಿಸುವ ಆತನು ಆಗಿದ್ದಾನೆ. ಏನ್ ತೋರಿಸ್ತಾನಂತೆ? ದಯೆ ತೋರಿಸುವಂತವನು. ಹಲ್ಲೆಲೂಯ. ದೇವರ ಹೆಸರೇ ದಯೆ. ದೇವರ ಹೆಸರು ಏನ್ರಿ? ದಯೆ. ನಾವೇನು ಒಳ್ಳೆಯವರ? ನಾವೇನು ನೀತಿವಂತರ? ಅಷ್ಟು ಪವಿತ್ರರ, ಅಷ್ಟು ಪರಿಶುದ್ಧರ? ಆದರೂ ಇವತ್ತು ನಾವು ಬದುಕ್ತಾ ಇದೀವಲ್ಲ, ಇದು ದೇವರ ದಯೆ. ಆಮೇಲೆ ಅದಕ್ಕೆ ಆತನು ದಯೆ ತೋರಿಸುವಂತ ದೇವರಾಗಿದ್ದಾನೆ, ದಯಾಪರನಾಗಿದ್ದಾನೆ, ಕರುಣಾಮಯನಾಗಿದ್ದಾನೆ, ಕನಿಕರಿಸುವಂತವನಾಗಿದ್ದಾನೆ, ಮನಮರುಗುವ ದೇವರಾಗಿದ್ದಾನೆ. ಎಲ್ಲದಕ್ಕೂ ಒಂದೇ ಅರ್ಥ. ಆಮೇಲೆ ಕೃಪಾಪೂರ್ಣನು, ದಯಾಪರನು, ಕರುಣೆ ಉಳ್ಳವನು, ಕನಿಕರಿಸುವವನು, ಮನ ಮರುಗುವನು, ಇವೆಲ್ಲದಕ್ಕೂ ಒಂದೇ ಅರ್ಥ ಕೊಡೋದು ಅಂದ್ರೆ ದಯೆ. ಆಮೇಲೆ ಅಲ್ಲಿ ಆತ್ಮನ ಫಲಗಳು 9 ಇದೆ ಅಲ್ಲ? ಆತ್ಮನ ಫಲಗಳು ಎಷ್ಟಿದೆ? 9. ಅದರಲ್ಲಿ 5ನೇ ಫಲ ಯಾವುದಂದ್ರೆ ದಯೆ. ಫಸ್ಟ್ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ. 5ನೇದಾಗಿ ಬರುವಂತ ಫಲ ಯಾವ್ದು ಗೊತ್ತರೆ? ದಯೆ. ಆಮೇನ್. ಸೊ ದೇವರು ನಮ್ಮ ಮೇಲೆ ದಯೆ ತೋರಿಸುವಂತವನಾಗಿದ್ದಾನೆ. ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇದೆ, 19ನೇ ಜ್ಞಾನೋಕ್ತಿಗಳು 22ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 19:22. ಮನುಷ್ಯನ ಆಕಾಂಕ್ಷೆಯು ಆತನ ದಯೆಯೇ. ಆಮೇನ್. ಮನುಷ್ಯನ ಆಕಾಂಕ್ಷೆಯು ಆತನ ದಯೆಯೇ. ಆಮೇನ್. ಹಲ್ಲೆಲೂಯಾ. ಮನುಷ್ಯನಿಗೆ ದಯೆ ಅಂದ್ರೆ ಏನ್ ಗೊತ್ತ್ರಿ? ಒಳ್ಳೆಯದನ್ನ ಮಾಡುವಂತ ಮನಸ್ಸಿದೆಯಲ್ಲ, ಅದುವೇ ದಯೆ. ದಯೆ ಅಂದ್ರೆ ಏನು? ಒಳ್ಳೇದು ಮಾಡುವ ಮನಸ್ಸು. ಪಕ್ಕದಲ್ಲಿದ್ದವರಿಗೆ ಕೈ ಕೊಟ್ಟು ಹೇಳಿ, ದಯೆ ಅಂದ್ರೆ ಒಳ್ಳೇದು ಮಾಡುವ ಮನಸ್ಸು. ಆಮೇಲೆ ಒಳ್ಳೇದು ಮಾಡ್ಬೇಕಂತ ಮನಸ್ಸು ಮಾಡ್ತೀವಲ್ಲ, ಅದು ದಯೆ. ಆಮೇಲೆ ಹಲ್ಲೆಲೂಯಾ. ಸೊ ಮನುಷ್ಯನ ಮನಸ್ಸಿನಲ್ಲಿ ಯೋಚನೆ ಮಾಡುವಂತ ಎಲ್ಲಾ ಒಳ್ಳೆ ಕಾರ್ಯಗಳು ದಯೆಯನ್ನು ಸೂಚಿಸುವಂತದ್ದಾಗಿದೆ, ಕರುಣೆಯನ್ನು ಸೂಚಿಸುವಂತದ್ದಾಗಿದೆ, ಕನಿಕರವನ್ನು ಸೂಚಿಸುವಂತದ್ದಾಗಿದೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ 5ನೇ ವಚನ. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 5ನೇ ವಚನ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಆಮೇನ್. ಹಲ್ಲೆಲೂಯಾ. ಬೇರೆ ಟ್ರಾನ್ಸ್ಲೇಷನ್, ಸಾತ್ವಿಕರು ಧನ್ಯರು, ಯಾಕೆಂದ್ರೆ ಅವರು 5ನೇ ವಚನ, 6ನೇ ವಚನ, 4ನೇ ವಚನ. ಇನ್ನೊಂದು ಟ್ರಾನ್ಸ್ಲೇಷನ್ ಇದೆಯಾ? 4ನೇ ವಚನ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಆದ್ರೆ ವಾಕ್ಯದಲ್ಲಿ 7ನೇ ವಚನವನ್ನು ಓದಿಕೊಳ್ಳೋಣ. 7ನೇ ವಚನ ಏನಿದೆ? ಕರುಣೆ ಉಳ್ಳವರು ಧನ್ಯರು, ಯಾಕೆಂದರೆ ಅವರು ಕರುಣೆ ಹೊಂದುವರು. ಆಮೆನ್. ಹಲ್ಲೆಲೂಯಾ. ಕರುಣೆ ಉಳ್ಳವರು ಧನ್ಯರು, ಯಾಕಂದ್ರೆ ಅವ್ರಿಗೆ ಏನ್ ಸಿಗುತ್ತೆ?
ಕರುಣೆ ಸಿಗತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಪ್ರಿಯರೇ, ಒಂದು ಕಾರ್ಯ ನಡೀತು. ನಾವು ಒಂದು ಪಾಸ್ಟ್ ಜೊತೆಗೆ ಒಂದು ಕಡೆ ಪ್ರಯಾಣ ಮಾಡ್ತಾ ಇದ್ದೆ. ಪ್ರಯಾಣ ಮಾಡುವಾಗ ಹೊಳದಲ್ಲಿ ಸೌತಿಕಾಯಿ ಹಾಕಿದ್ರು ಹೊಳದಲ್ಲಿ. ಅದು ನೋಡಿ ಆ ಪಾಸ್ಟ್ರು, ಈ ಸೌತಿಕಾಯಿ ತಗೊಂಡೋಗ್ರಿ, ಯಾರ್ದೋ ಹೊಳ ಯಾಕೆ ಬ್ಯಾಡ್ ಬಿಡ್ರಿ, ನಡೀತಿದ್ ಬಿಡ್ರಿ, ಇಲ್ರಿ ಮತ್ತೆ ಬೈದ್ರೆ ಎಂತ ಮಾಡೋದು, ನಡೀತಿದ್ ಬಿಡ್ರಿ, ಹಂಗೆ ನಾ ಕಿತ್ಕೊಂಡು ಹೋದ್ರು ಏನಿಲ್ಲ. ಸರಿ, ಆದ್ರೆ ಅಷ್ಟು ಭಯ ಇತ್ತು. ಆದ್ರೆ ಏನ್ ಮಾಡಿದ್ವಿ, ಕೆಳಗೆ ಇಳಿದು ಒಂದು ಅರ್ಧ ಕೆಜಿಗೆ ಮೇಲೆ ಸೌತೆಕಾಯಿ ಎಲ್ಲ ಕಿತ್ಕೊಂಡು, ನಮ್ದು ಅರ್ಧ ಕೆಜಿ, ಅವ್ರೊಂದು ಅರ್ಧ ಕೆಜಿ ಸೌತೆಕಾಯಿ ಮಾಡ್ಕೊಂಡ್ಬಿಟ್ಟಿವಿ, ಕಿತ್ಕೊಂಡು ಬಂದಿದ್ವಿ. ಓಕೆ, ಇದು ಬಂದ ಮೇಲೆ ಒಂದು ಅರ್ಧ ದಾರಿಯಲ್ಲಿ ಒಂದು ಎತ್ತಿನ ಗಾಡಿ ಉಲ್ಟಾ ಆಗಿ ಬಿದ್ದಿತ್ತು. ಎತ್ತಿನ ಗಾಡಿ ಏನಾಗಿತ್ತು, ಉಲ್ಟಾ ಆಗಿ ಬಿದ್ದಿತ್ತು. ಆವಾಗ ನಾವು ಬಂದವರು ಗಾಡಿ ನಿಲ್ಲಿಸಿ ಅವ್ರಿಗೆ ಹೋಗಿ ಏನು ಮಾಡಿದ್ವಿ, ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಆ ಗಾಡಿನ ಎತ್ತಿ ಸೆಂಟ್ರ್ ಮಾಡಿ ವೀಲನ್ನ ಹಾಕಿ ಕೊಟ್ಟು ಸೈಡ್ಗೆ ಹಾಕಿ ಆಮೇಲೆ ನಾವೇನು ಮಾಡಿದ್ವಿ, ಮುಂದೆ ಬಂದ್ವಿ. ಕರೆಕ್ಟಾಗಿ ನಾವು ಮುಂದೆ ಬರ್ತಾ ಇದ್ದೀವಿ, ರೈಲ್ವೆ ಗೇಟ್ ಹಾಕ್ತಾ ಇದ್ದಾರೆ, ಹಾಕೇ ಬಿಟ್ರು. ಅವಾಗ ಅಯ್ಯೋ ಒಂದು 2 ನಿಮಿಷ ಮುಂಚೆ ಬಂದಿದ್ರೆ ಪಾಸ್ ಆಗ್ಬಿಡ್ತಿದ್ವಿ ನೋಡು ಅಂತೇಳಿ ಆ ಪಾಸ್ ಜೊತೆಗೆ ಮಾತಾಡ್ತಾ ಬಂದಾಗ ಈಗ ಗೇಟ್ ಹಾಕಿದವರು ಮತ್ತೆ ನಾವು ಬರೋದು ನೋಡಿ ಏನು ಮಾಡಿದ್ರು, ಅವರು ಗೇಟ್ ತೆಗೆದ್ರು ನಮ್ಮ ಸಲುವಾಗಿ. ಅಲ್ಲಿ ದೂರದಲ್ಲಿ ನಾವು ಬರ್ತಾ ಇರೋದು ನೋಡಿ ಅವ್ರು ಏನು ಮಾಡಿದ್ರು, ಆ ಗೇಟ್ ಹಿಂಗೆ ಹಾಕಿದ್ರು, ಜಸ್ಟ್ ಹಾಕಿದ್ರು. ನಮ್ಮನ್ನು ನೋಡಿ ಮತ್ತೆ ಏನು ಮಾಡಿದ್ರು, ಅವರು ಗೇಟ್ ತೆಗೆದ್ರು. ಈ ಗೇಟ್ ತೆಗಿತಿದ್ರು, ಹೋಗ್ಬಿಡು ಅಂದ್ರೆ ಮತ್ತೆ ನಾವು ಪಾಸ್ ಆಗಿದ ತಕ್ಷಣ ಮತ್ತೆ ಏನು ಮಾಡಿದ್ರು, ಗೇಟನ್ನು ಹಾಕಿದ್ರು. ಯಪ್ಪ, ದೇವರು ಎಷ್ಟು ದಯೆ ತೋರಿಸಿದ ನೋಡು ಅಂತ ಹೇಳಿ ನಾನು ಹೇಳಿದೆ. ಆಮೇಲೆ ಆಕ್ಚುಲಿ ನಾ ಅನ್ಕೊಂಡೆ, ಅಯ್ಯಯ್ಯೋ ಯಾರ್ದೋ ಹೊಳಕ್ ಮೋಸ ಮಾಡಿ ಬಂದೀವಿ, ಅದಕ್ಕೆ ನಾವು ಇಲ್ಲಿ ಲಾಕ್ ಆಗಿವಿ ಅಂತ ಹೇಳಿ. ಅದಕ್ಕೆ ಆ ಪಾಸ್ಟ್ ಹೇಳಿದ್ರು, ಅಲ್ಲಿ ಮೋಸ ಮಾಡಿದೀವಿ, ಇನ್ನೊಂದು ಕಡೆ ಬಂದು ನಾವೇನ್ ಮಾಡೀವಿ, ಒಳ್ಳೇದು ಮಾಡಿವಿಲ್ಲ, ಅದಕ್ಕೆ ಇವರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಾವು ಒಳ್ಳೇದನ್ನ ಮಾಡುವಾಗ ನಮಗೆ ಯಾರಾದ್ರೂ ಒಬ್ರು ಏನ್ ಮಾಡ್ತಾರೆ, ಒಳ್ಳೇದನ್ನ ಮಾಡುವಂತವರಾಗಿರ್ತಾರೆ. ಅದನ್ನೇ ವಾಕ್ಯ ಸೂಚಿಸ್ತಾ ಇದೆ, ಕರುಣೆ ಮಾಡುವವರು ಧನ್ಯರು, ಅವರಿಗೆ ಕೂಡ ದೇವರ ಕರುಣೆಯನ್ನು ತೋರಿಸುವಂತವರಾಗಿದ್ದಾರೆ. ನಾವು ಒಬ್ಬರಿಗೆ ತೋರಿಸಿದ್ರೆ ನಮಗೆ ಬರುವಾಗ ಇನ್ನೊಬ್ಬರು ನಮಗೆ ತೋರಿಸುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಅದುವೇ ನಾವೆಲ್ಲರೂ ಧನ್ಯರು. ಒಳ್ಳೇದು ಮಾಡುವಂತ ಮನಸ್ಸಿದೆ ನೋಡ್ರಿ, ಅದು ಕರುಣೆ. ಹಲ್ಲೆಲೂಯಾ. ಅದೇ ದಯೆ, ಅದೇ ಕನಿಕರ. ಆಮೇನ್, ಹಲ್ಲೆಲೂಯಾ. ಸೊ ನಾವು ಒಬ್ಬರಿಗೆ ಮಾಡುವಾಗ ನಮಗೆ ಇನ್ನೊಬ್ಬರು ಮಾಡಲಿಕ್ಕೆ ಶಕ್ತರಾಗಿರ್ತಾರೆ. ಆಮೇನ್, ಇದುವೇ ದಯೆಯಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಯಾರಿಗೆಲ್ಲ ದಯೆ ಸಿಕ್ಕಿದೆ ಅಂತ ನೋಡೋದಾದ್ರೆ ವಾಕ್ಯ ತುಂಬಾ ಚೆನ್ನಾಗಿ ಹೇಳಿದೆ. ಧರ್ಮೋಪದೇಶದ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶದ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಹೀಗಿರುವುದರಿಂದ ಆತನೇ ದೇವರು, ನಂಬಿಗಸ್ತನಾದ ದೇವರು, ಆತನು ತನ್ನನ್ನು ಪ್ರೀತಿ ಮಾಡಿ ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ ಒಡಂಬಡಿಕೆಯನ್ನು, ಕರುಣೆಯನ್ನು ಎಷ್ಟು ತಲೆಮಾರ, 1000 ತಲೆವರೆಗೂ ಕಾಪಾಡುವವನಾಗಿದ್ದಾನೆ. ಯಾರೆಲ್ಲ ದೇವರ ಮೇಲೆ ಭಯಭಕ್ತಿ ಇಟ್ಟಿದಾರೋ ಅವರಿಗೆ ದೇವರು 1000 ತಲೆಮಾರು ತನಕ ಕರುಣೆ ತೋರಿಸುವಂತವನಾಗಿದ್ದಾನೆ. ಆಮೇಲೆ ನಾವು ಎಷ್ಟು ತಲೆಮಾರು ನೋಡ್ತೀವಿ, ಎಷ್ಟು ತಲೆಮಾರು ನೋಡ್ತೀವಿ? ಹೆಚ್ಚಂದ್ರೆ 2, ಇನ್ನೂ ಹೆಚ್ಚಂದ್ರೆ 3, ಇನ್ನೂ ಹೆಚ್ಚಂದ್ರೆ 4. ಅದಕ್ಕೆ ಮೇಲೆ ನಾವು ನೋಡ್ಲಿಕ್ಕೆ ಆಗೋದು. ಆಮೇಲೆ ನಮ್ಮ ಕಾಲ, ನಮ್ಮ ಮಕ್ಕಳನ್ನ ಕಾಲ, ನಮ್ಮ ಮೊಮ್ಮಕ್ಕಳನ್ನ ಕಾಲ ಅಷ್ಟೇ ನಾವು ನೋಡ್ತೀವಿ. ಮಾರಿ ಮೊಮ್ಮಕ್ಕಳು ನೋಡೋದು ಅಪರೂಪ. ಆಮೇಲೆ ಅದು ಸಿಗಬಹುದು ದೇವರ ದಯೆ ಇತ್ತಂದ್ರೆ. ಆಮೇಲೆ ಹಲ್ಲೆಲೂಯಾ. ಮಾರಿ ಮಕ್ಕಳನ್ನ ನೋಡ್ಲಿಕ್ಕೆ ಆಗತ್ತಾ? ಆಮೇಲೆ ಹೆಚ್ಚಂದ್ರೆ ನಾವು 4 ತಲೆಮಾರಿಗೆ ಅಷ್ಟೇ ಕರುಣೆ ತೋರಿಸ್ತೀವಿ. ಆದರೆ ನಾವು ದೇವರ ಭಯಭಕ್ತಿಯಲ್ಲಿ ಇದ್ದು ಆತನ ವಾಕ್ಯಗಳನ್ನ ಕೈಗೊಂಡು ನಡೆದ್ರೆ ಆತನು ನಮ್ಮ 1000 ತಲೆಮಾರು ತನಕ ಕರುಣೆ ತೋರಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಈಗಲೂ ದೇವರು ನಮ್ಮ ಮೇಲೆ ಏನ್ ಮಾಡ್ತಿದ್ದಾನ್ರಿ, ಕರುಣೆ ತೋರಿಸ್ತಾ ಇದ್ದಾನೆ. ಅದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ನೀವು ದೇವರ ಭಯಭಕ್ತಿಯಲ್ಲಿ ನಡೆದುಕೊಳ್ಳೋದಾದ್ರೆ ದೇವರು 1000 ತಲೆಮಾರು ತನಕ ಏನ್ ಮಾಡ್ತಾನೆ, ಕರುಣೆ ತೋರಿಸುವಂತವನಾಗಿದ್ದಾನೆ. ಇದು ಮೋಶೆಗೆ ತುಂಬಾ ಚೆನ್ನಾಗಿ ಗೊತ್ತು ಪ್ರಿಯ. ಯಾಕೆ ಅಂದ್ರೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ವಿಮೋಚನೆ ಕಾಂಡ 33ನೇ ಅಧ್ಯಾಯ 18ನೇ ವಚನದಲ್ಲಿ ಮೋಶೆಗೆ ಒಂದು ಆಸೆ ಬರ್ತಾ ಇದೆ. ವಿಮೋಚನೆ ಕಾಂಡ
33ನೇ ಅಧ್ಯಾಯ 18ನೇ ವಚನದಲ್ಲಿ ಮೋಶೆಗೆ ಒಂದು ಆಸೆ, ಅದಕ್ಕಾಗಿ ಅವನು ಏನ್ ಮಾಡ್ತಿದ್ದಾನೆ, ಒಂದು ಪ್ರಾರ್ಥನೆ ಮೊರೆಯನ್ನು ದೇವರ ಹತ್ರ ಮಾಡ್ತಾ ಇದ್ದಾನೆ. ಏನದು? ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂದು ಮೋಶೆಗೆ ಒಂದು ಆಸೆ, ದೇವರು ನೋಡ್ಬೇಕು. ಮೋಶೆಗೆ ಒಂದು ಆಸೆ, ದೇವರ ಮಹಿಮೆಯನ್ನು ನೋಡ್ಬೇಕಂತೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಮನುಷ್ಯನು ಯಾರು ದೇವರ ಮಹಿಮೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. 1ನೇ ತಿಮೋಥೆಯ ಪುಸ್ತಕ 6ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯ ಇದೆ. 1ನೇ ತಿಮೋಥೆಯ ಪುಸ್ತಕ 6ನೇ ಅಧ್ಯಾಯ 16ನೇ ವಚನದಲ್ಲಿ, ಒಬ್ಬರೂ ಸೇರಲಿಕ್ಕೆ ಆಗದೇ ಇರುವಂತ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಂತ ದೇವರು, ಮನುಷ್ಯರು ಯಾರು ನೋಡಕ್ಕಾಗದೇ ಇರುವಂತ ದೇವರು. ಮನುಷ್ಯರು ಯಾರು ದೇವರನ್ನ ಏನ್ ಮಾಡ್ಲಿಲ್ರಿ, ನೋಡೇ ಇಲ್ಲ. ಮನುಷ್ಯರು ಯಾರು ದೇವರನ್ನ ಏನ್ ಮಾಡ್ಲಿಲ್ಲ, ನೋಡೇ ಇಲ್ಲ. ಯೇಸು ಕ್ರಿಸ್ತನನ್ನು ನೋಡಿದ್ದು ಕೂಡ ಈ ಲೋಕದ ಮನುಷ್ಯನ ರೂಪದಲ್ಲಿ ನೋಡಿದ್ದಾರೆ. ದೇವರ ಮಹಿಮೆಯ ರೂಪವನ್ನು ಯಾರು ನೋಡಲಿಲ್ಲ. ಆಮೇಲೆ ಒಂದು ವೇಳೆ ನೋಡಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ನಂಬಬೇಡ್ರಿ. ಆಮೇಲೆ ನಾ ದೇವರ ನೋಡಿದ್ದೀನಿ. ಕೆಲವೊಬ್ರೆಲ್ಲ ಇರ್ತಾರೆ, ನಾನು ದಿನಾ ದೇವ್ರ ಜೊತೆಗೆ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ದೀನಿ, ದೇವ್ರ ನನ್ನ ಜೊತೆಗೆ ಕುತ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾನೆ, ದೇವ್ರ ನನ್ನ ಜೊತೆಗೆ ಏನ್ ಮಾಡ್ತಿದ್ದಾನೆ, ಎಲ್ಲಾ ವಿಷಯದಲ್ಲಿಯೂ ಮುಖ ಕೊಟ್ಟು ಮಾತಾಡ್ತಾ ಇರ್ತಾನೆ, ಅವನ ಕೂದಲು ಹಿಂಗಿರುತ್ತೆ, ಅವನ ಆಕಾರ ಹಿಂಗಿರುತ್ತೆ, ಅವನಿಗೆ ಮುಖ ಹಿಂಗಿರುತ್ತೆ ಅಂತ ಹೇಳಿದ್ರೆ ನಂಬಕ್ಕೆ ಏನ್ ಮಾಡ್ಬೇಡ್ರಿ, ಹೋಗ್ಬೇಡ್ರಿ. ಆಮೇಲೆ ದೇವರನ್ನ ಯಾರು ನೋಡೇ ಇಲ್ಲ. ಅಲ್ಲೆಲ್ಲೂಯ್ಯ. ಒಂದು ವೇಳೆ ನೋಡಿದ್ರು ಅವನು ಬದುಕೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತಿಮೋಥೆಯ ಪುಸ್ತಕದಲ್ಲಿ 16ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಆತನು ಎಲ್ಲಿ ವಾಸಿಸ್ತಾ ಇದ್ದಾನೆ, ಎಲ್ಲಿ ವಾಸವಾಗಿದ್ದಾನೆ? ಬೆಳಕಿನಲ್ಲಿ. ಅಗಮ್ಯವಾದ ಬೆಳಕು, ಯಾರು ಹೋಗ್ಲಿಕ್ಕೆ ಆಗದೆ ಇರುವಂತ ಬೆಳಕಿನಲ್ಲಿ ವಾಸವಾಗಿದ್ದಾನೆ. ಈ ಸಾಧಾರಣ ಬೆಳಕು ಇಲ್ಲ, ದೇವರು ವಾಸಿಸುವಂಥದ್ದು ಅಗಮ್ಯವಾದ ಬೆಳಕು. ಅದು ನೋಡಕ್ಕೆ ಆಗೋದಿಲ್ಲ ನಮಗೆ. ಅದರಲ್ಲಿ ಒಳಗೆ ಹೋಗಿ ದೇವರನ್ನ ಹೆಂಗ್ ನೋಡೋದು ನಾವು? ಅಂತ ಪ್ರಕಾಶ ದೇವರು ನೋಡಿದ್ರೆ ನಮ್ ಕಣ್ಣೇ ಹೋಗ್ಬಿಡತ್ತೆ. ಪೌಳಿಗೆ ದೇವರ ದರ್ಶನ ಬರ್ತಾ ಇದೆ, 3 ದಿನ ಕತ್ತಲೆಯಾಗಿ ಕಣ್ಣು ಕಾಣದೆ ಅಡ್ಡಾಡ್ತಿದ್ದ. ಆಮೇಲೆ ಪೌಳಿಗೆ ದೇವರ ಬೆಳಕು ಬಂದ ತಕ್ಷಣ ಎಷ್ಟು ದಿನ ಕಣ್ಣು ಕಾಣಲಿಲ್ಲ ಅವನಿಗೆ? 3 ದಿನ ಕಣ್ಣೇ ಕಾಣಲಿಲ್ಲ ಅವನಿಗೆ. ಅಷ್ಟು ದೊಡ್ಡ ಬೆಳಕು, ಸಿಡಿಲು ಮಿಂಚಕ್ಕಿಂತ ಭಯಂಕರವಾದ ಬೆಳಕು ದೇವರು. ಆಮೇಲೆ ಹಲ್ಲೆಲೂಯ. ಆ ಬೆಳಕನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಒಬ್ಬನು ಇವತ್ತಿಗೆ ಏನ್ ಮಾಡ್ಲಿಲ್ಲ, ನೋಡ್ಲೇ ಇಲ್ಲ. ಆದ್ರೆ ಮೋಶೆಗೆ ಒಂದು ಆಸೆ ಇದೆ, ಏನಂತೆ? ದೇವರೇ ನಿನ್ನ ಮಹಿಮೆಯನ್ನು ನಾನು ನೋಡ್ಬೇಕಂತೆ. ದೇವರು ಅವನು ಕೇಳಿದ್ದಕ್ಕೆ, ಅಯ್ಯೋ ನನ್ನ ಮಗ ಕೇಳಿದ್ದಾನೆ. ಯಾಕಂದ್ರೆ ಮೋಶೆ ಅಂದ್ರೆ ಪ್ರಿಯ ಮಗ ದೇವರಿಗೆ. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ದೇವರು ಏನು ಹೇಳ್ತಿದ್ದಾನೆ, ಆಯ್ತಪ್ಪ, ಯಾರು ನೋಡೋಕ್ಕಾಗೋದಿಲ್ಲ, ಆದರೆ ನನ್ನ ಹಿಂದಿನ ಮಹಿಮೆ, ನನ್ನ ಹಿಂದುಗಡೆ ಬ್ಯಾಕ್ ಸೈಡ್ ಮಹಿಮೆಯನ್ನು ನಾನೇನ್ ಮಾಡ್ತೀನಿ, ನಿನಗೆ ತೋರಿಸ್ತೀನಿ ಅಂತ ಹೇಳಿ ಒಂದು ಬಂಡೆಯ ಬಿರುಕಿನಲ್ಲಿ ಹೋಗಿ ದೇವರು ಏನ್ ಮಾಡಿದಂತೆ, ಮೋಶೆಯನ್ನು ಫಸ್ಟ್ ಸೇಫ್ ಮಾಡಿದ್ರು. ಇದು ಕರುಣೆ. ಒಂದು ವೇಳೆ ಅವ್ನು ನೋಡಿದ್ರೆ ಸತ್ತೋಗ್ಬಿಡ್ತಾನೆ. ನೋಡಕ್ ಆಗೋದಿಲ್ಲ ದೇವರ ಮಹಿಮೆಯನ್ನ. ನೋಡಿದ್ರೆ ಅವನು ಏನಾಗ್ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ಅವನು ಸಾಯೋದು ದೇವರಿಗೆ ಇಷ್ಟ ಇಲ್ಲ. ಆದ್ರೆ ಅವನ ಆಸೆಯನ್ನು ದೇವರು ಏನ್ ಮಾಡಬೇಕು, ಪೂರೈಸಬೇಕು. ಅದಕ್ಕಾಗಿ ಅವನಿಗೆ ದಯೆ ತೋರಿಸ್ತಾ ಇದ್ದಾರೆ. ಆಮೇಲೆ ಫಸ್ಟ್ ಅದರಲ್ಲಿ ನಾವು ಗಮನಿಸಬೇಕಾಗಿರೋದು, ಮೋಶೆ ಮಹಿಮೆಯನ್ನು ಕಂಡ ಅನ್ನೋದಕ್ಕಿಂತ ಮೋಶೆನ ದೇವರು ಎಷ್ಟು ಮಟ್ಟಿಗೆ ಭದ್ರಪಡಿಸಿದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು ಬಂಡೆಯ ಬಿರುಕಿನಲ್ಲಿ ಹೋಗಿ ಅವನನ್ನು ಇಟ್ಟು ತನ್ನ ಕೈಯಿಂದ ಅವನನ್ನ ಮರೆಮಾಚಿ ಆಮೇಲೆ ಹೇಳ್ತಾ ಇದ್ದಾರೆ, ನಾನು ಹಾದು ಹೋಗ್ತೀನಿ, ನನ್ನ ಹಿಂದಿನ ಮಹಿಮೆಯನ್ನು ಏನ್ ಮಾಡು ನೀನು ಕಾಣು ಅಂತ ಹೇಳಿ. ಆ ವಾಕ್ಯದಲ್ಲಿ ಮನೇಲಿ ಹೋಗಿ ಆರಾಮಾಗಿ ಹೋದ್ರಿ 18ನೇ ವಚನದಿಂದ 23ನೇ ವಚನದವರೆಗೆ ಇರುವಂತ ವಾಕ್ಯದ ಪೋಷನ್ ಹಲ್ಲೆಲೂಯ. ಹಾಗೆ ಅವನನ್ನು ಭದ್ರಪಡಿಸಿ, ಅವನನ್ನು ಮುಚ್ಚಿ, ಅವನಿಗೆ ಕರುಣೆ ತೋರಿಸಿ, ಅವನಿಗೆ ದಯೆ ತೋರಿಸಿ ತನ್ನ ಮಹಿಮೆಯ ದೇವರಲ್ಲಿ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ದೇವರು ನಿಜವಾಗ್ಲೂ ಕನಿಕರ ಉಳ್ಳ ದೇವರಾಗಿದ್ದಾನೆ. ಆತನ ದಯಾ ತೋರಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ಮೋಶೆ ಕೇಳಿದ ತಕ್ಷಣ, ದೇವರೇ ನಿನ್ನ ಮಹಿಮೆಯನ್ನು ಕಾಣಬೇಕಂತ ನನಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಬೇಡಿದ ಕೂಡಲೇ ಅವನನ್ನ ಮರೆಮಾಚಿ, ಅವನನ್ನ ಭದ್ರಪಡಿಸಿ ತನ್ನ ಮಹಿಮೆಯ ದೇವರು ತೋರಿಸುವಂತವನಾಗಿದ್ದಾನೆ. ಇದು ದೇವರು ಮೋಶೆಗೆ ತೋರಿಸಿದ ದಯೆ. ಆಮೇಲೆ ಅಲ್ಲೆಲ್ಲೋ ಎರಡನೇದಾಗಿ ಒಂದು ವ್ಯಕ್ತಿ ಇದ್ದಾನೆ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹೆಸರು ಏನೋಕ್ ಎಂಬಲಾಗಿ. ಆಮೇಲೆ ಅವನ ಹೆಸರು ಏನಾಗಿದೆ ರೀ?
ಕನ್ನಡದಲ್ಲಿ ಹನೋಕ ಆಮೆನ್ ಹಲ್ಲೆಲೂಯಾ. ಹನೋಕ ಎಂಬುದಾಗಿ ಒಂದು ವ್ಯಕ್ತಿ ಇದ್ದಾನೆ. ಅವನು 360 ವರ್ಷಗಳು ಏನ್ ಮಾಡ್ತಾ ಇದ್ದನು, ಬದುಕ್ತಾ ಇದ್ದನು. ಅದರಲ್ಲಿ 300 ವರ್ಷ ಯಾರೊಂದಿಗಿದ್ದಾನೆ, ದೇವರೊಂದಿಗೆ ಆಮೆನ್ ಅನ್ಯೋನ್ಯವಾಗಿ ನಡೀತಾ ಇದ್ದನು. ದೇವರ ಜೊತೆಗೆ ವಾಕಿಂಗ್ ಹೋಗ್ಲಿಕ್ಕೆ ಆಗುತ್ತಾ? ಈಗ ತಾನೇ ಹೇಳಿದನು, ಹಂಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ದೇವರೊಂದಿಗೆ ಅನ್ಯೋನ್ಯವಾಗಿ ಹೋಗ್ತಾ ಇದ್ದಾನೆ. ಅರ್ಥ ಏನು? ಅವನ ಹೆಂಡತಿ ಬೇಡ, ಮಕ್ಕಳು ಬೇಡ, ಕುಟುಂಬ ಬೇಡ, ಜೀವನ ಬೇಡ, ದೇವರು ಮಾತ್ರ ಬೇಕು. ಅಂಥವ್ರು ಮಾತ್ರ ದೇವರೊಂದಿಗೆ ನಡೀಲಿಕ್ಕೆ ಸಾಧ್ಯ. ಅಂಥವ್ರು ಮಾತ್ರ ದೇವರ ಜೊತೆಗೆ ಇರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದಾಮಗೆ ಸಿಗ್ಲಿಲ್ರಿ, ಅವಳಿಗೆ ಸಿಗ್ಲಿಲ್ಲ. ದೇವರು ಬಂದಾಗ ಆದಮ್ ಅವಳು ಏನ್ ಮಾಡ್ಬಿಟ್ರು, ಓಡಿ ಹೋಗಿ ಅಡಗಿಕೊಂಡ್ರು. ಆಮೇಲೆ ಅಯ್ಯೋ ದೇವ್ರು ಬರ್ತಾ ಇದ್ದಾರೆ, ದೇವ್ರು ನೋಡಕ್ ಆಗೋದಿಲ್ಲ ಅಂತೇಳಿ ಹೋಗಿ ಏನ್ ಮಾಡಿದ್ರು, ಅಡಗಿಕೊಂಡ್ರು. ಅವರಿಗೆಲ್ಲ ಸಿಗ್ಲಿಲ್ಲ. ಫಸ್ಟ್ ಮನುಷ್ಯರವರು. ಅವ್ರಿಗೆ ಸಿಗ್ಲಾರ್ದ ಭಾಗ್ಯ ಯಾರಿಗೆ ಸಿಗ್ತಾ ಇದೆ, ಹನೋಕನಿಗೆ ಸಿಗ್ತಾ ಇದೆ. ಆಮೇಲೆ ಯಾಕಂದ್ರೆ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿದ್ದನು, ದೇವರೊಂದಿಗೆ ನಡೀತಾ ಇದ್ದನು. ವಾಕ್ಯ ಹೇಳ್ತಾ ಇದೆ, ದೇವರೊಂದಿಗೆ ನಡೀತಾ 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 ಕಾಣದೇ ಹೋದನು. ಆಮೇಲೆ ಎಲ್ಲಿ ಹೋಗ್ಯಾನಂತಾನೆ ಗೊತ್ತಿಲ್ಲ ಅಂತ, ಕಾಣದೇ ಹೋದ. ಅರ್ಥ ಏನು, ದೇವ್ರ ಹಂಗೇ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಸಾವಿಲ್ಲ, ನೋವಿಲ್ಲ, ಡೈರೆಕ್ಟ್ ಆಗಿ ಒಂದು ಪ್ರವೇಶ ದೇವರ ರಾಜ್ಯಕ್ಕೆ. ಆಮೇಲೆ ಹಲ್ಲೆಲೂಯಾ. ಆ ಸಾಕಿ ನಮಗೆ ಬರುತ್ತಾ? ಎಲ್ಲಿ ಚಿಂತೆ, ಬೆಳಗಿದ್ರೆ ಚಿಂತೆ, ರಾತ್ರಿ ಎದ್ರೆ ಚಿಂತೆ. ಆಮೇಲೆ ಹಲ್ಲೆಲೂಯಾ. ಮಕ್ಕಳ ಚಿಂತೆ, ಗಂಡನ ಚಿಂತೆ, ಹೆಂಡತಿಯ ಚಿಂತೆ, ಎರಡೇ ಚಿಂತೆ. ಆಮೇಲೆ ಹಲ್ಲೆಲೂಯಾ. ಇದರಲ್ಲಿ ದೇವರ ಚಿಂತೆ ನಾವೆಲ್ಲಿ ಮಾಡೋದು? ಆಮೇಲೆ ಆದ್ರೆ ಹನೋಕನಿಗೆ ಒಂದೇ ಒಂದು ಚಿಂತೆ, ಏನಂದ್ರೆ ದೇವರೊಂದಿಗೆ ಇರಬೇಕು. ಹಲ್ಲೆಲೂಯಾ. ದೇವರೊಂದಿಗೆ ಅಡ್ಡಾಡ್ತಾ ಇದ್ದ. ಆದ ಕಾರಣ ದೇವರು ಅವನಿಗೆ ಏನ್ ತೋರಿಸಿದ್ರು, ದಯೆ ತೋರಿಸಿ ಅವನನ್ನ ಹಾಗೇ ಕರೆದುಕೊಂಡು ಹೋದ್ರು. ಇದು ಕೂಡ ದೇವರ ದಯೆ. ಆಮೇಲೆ ದೇವರ ಕರುಣೆ. ಯಾಕಂದ್ರೆ ದಿನಾ ಅವನ ಜೊತೆಗೆ ಅಡ್ಡಾಡ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಅವನ್ ತ್ಯಾಗ ಮಾಡಿರಬೇಕು ದೇವರಿಗಾಗಿ. ಆಮೇಲೆ ನಮ್ಮ ತ್ಯಾಗವನ್ನ ನೋಡಿ ದೇವರ ಕರುಣೆ ತೋರಿಸುವಂತವನಾಗಿದ್ದಾನೆ. ನಾವು ಅನ್ಕೊಂಡಿರ್ತೀವಿ, ಅಯ್ಯೋ ನನ್ನ ಕುಟುಂಬ ಬಿಡಬೇಕಲ್ಲ, ನಾನು ಅದು ಬಿಡಬೇಕಲ್ಲ, ಇದು ಬಿಡಬೇಕಲ್ಲ. ದೇವರಿಗಾಗಿ ನೀ ಅದು ಬಿಡುವಾಗ ದೇವರು 100ರಷ್ಟು ತಿರುಗಿ ಕೊಡುವಂತವನಾಗಿದ್ದಾನೆ. ಅದು ನಿತ್ಯವಾದದನ್ನು ಕೊಡುವಂತವನಾಗಿದ್ದಾನೆ. ಆಮೇಲೆ ಇದು ದೇವರ ದಯೆಯಾಗಿದೆ. ಮೂರನೇದಾಗಿ ಒಂದು ವ್ಯಕ್ತಿ, ಆ ವಾಕ್ಯ ನಮಗೆ ನನಗೆ ಈ ವ್ಯಕ್ತಿ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಇದ್ದಾನೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ. ನೋಹನ ವಂಶಾವಳಿಯು ಇವೆ. ನೋಹನು ತನ್ನ ವಂಶದವರಲ್ಲಿ ತನ್ನ ವಂಶದಲ್ಲಿರುವಂತ ಎಲ್ಲರಿಗಿಂತಲೂ ಅವನು ಏನಾಗಿದ್ದನು, ನೀತಿವಂತನು, ಸಂಪೂರ್ಣನು ಆಗಿದ್ದನು. ದೇವರ ಸಂಗಡ ಏನ್ ಮಾಡ್ತಾ ಇದ್ದನು, ನಡೀತಾ ಇದ್ದನು, ದೇವರೊಂದಿಗೆ ಸಂಚರಿಸ್ತಾ ಇದ್ದನು. ನೋಡ್ರಿ ದೇವರ ಕಾರ್ಯ. ಫಸ್ಟ್ ಇಂಜಿನಿಯರ್, ಫಸ್ಟ್ ಶಿಪ್ ನ ಓಡಿಸಿದ ಕ್ಯಾಪ್ಟನ್. ಆಮೇಲೆ ಮಳೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಜನರಿಗೆ, ಮಳೆ ಹೆಂಗಿರತ್ತಂತ ಗೊತ್ತಿಲ್ಲ. ನಮಗಂತ ದಿನ ಬರ್ತಾ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಮಳೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಬೇರೆ ಮಂಜಷ್ಟೇ ಬರ್ತಿತ್ತು, ಮಳೆನೇ ಬರ್ತಿದ್ದಿಲ್ಲ. ಮಂಜು ಬಂದು ಏನ್ ಮಾಡ್ತಿತ್ತು, ಭೂಮಿನ ತಂಪು ಮಾಡ್ತಿತ್ತು, ಅದರಲ್ಲಿ ವ್ಯವಸಾಯ ನಡೀತಿತ್ತು. ಮಳೆಯಿನ ದೇವರು ಏನ್ ಮಾಡ್ಲಿಲ್ಲ, ಬರ ಮಾಡೇ ಇಲ್ಲ ಅಂತೆ. ಫಸ್ಟ್ ದೇವರು ನಾನು ಮಳೆಯಿನ ಬರ ಮಾಡ್ತೀನಿ ಅಂತ ಹೇಳಿದ್ದು ಯಾರಿಗೆ ಅಂದ್ರೆ ನೋಹನಿಗೆ ಮಾತ್ರ. ಆಮೇಲೆ ವಾಕ್ಯ ನಾವು ನೋಡ್ತಾ ಇದೆ, ಅಲ್ಲಿ ಎಷ್ಟೋ ಜನ ಇದ್ರು. ಆ ಎಲ್ಲರಿಗಿಂತಲೂ ದೇವರ ಕರುಣೆ, ದೇವರ ಕೃಪೆ, ದೇವರ ದಯೆ ಯಾರಿಗೆ ದೊರಕಿತ್ತು, ನೋಹನಿಗೆ ದೊರಕಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕಾರಣ ಏನಂದ್ರೆ ಅವನು ದೇವರೊಂದಿಗೆ ನಡೀತಾ ಇದ್ದನು, ದೇವರನ್ನ ಬಿಟ್ಟು ಹೋಗಿಲ್ಲ. ಪ್ರಿಯ, ನಾವೇನ್ ಮಾಡ್ತೀವಿ, ಕೆಲವೊಂದು ಕಡೆ ದೇವರನ್ನ ಬಿಟ್ಟು ಹೋಗ್ತೀವಿ. ಆಮೇಲೆ ಹಲ್ಲೆಲೂಯಾ. ವೈನ್ ಶಾಪ್ ಒಳಗೆ ಹೋಗುವಾಗ ದೇವ್ರು ಬರ್ತಾನ ನಮ್ಮ ಜೊತೆಗೆ? ಆಮೇಲೆ ಯೋಚನೆ ಮಾಡಿದ್ರೆ, ಸಿಗರೇಟ್ಸ್ ಇರುವಾಗ ಪಕ್ಕದಲ್ಲಿ ದೇವರು ಇರ್ತಾನ? ತಂಬಾಕೆಲ್ಲ ತಗೊಂಡು ಇಟ್ಕೊಳ್ಳುವಾಗ ದೇವರು ಇರ್ತಾನ? ಸಿನಿಮಾ ಥಿಯೇಟರ್ ಒಳಗೆ ಹೋಗಿ ನಾ ಸಿನಿಮಾ ನೋಡ್ತಾ ಇರುವಾಗ ದೇವ್ರ ಪಕ್ಕದಲ್ಲಿ ಇರ್ತಾನ? ಚಲನಚಿತ್ರಗಳನ್ನ ನೋಡ್ತಾ ಇರುವಾಗ, ಮೊಬೈಲ್ನಲ್ಲಿ ಸಿನಿಮಾಗಳು ನೋಡ್ತಾ ಇರುವಾಗ ದೇವರನ್ನ ಪಕ್ಕದಲ್ಲಿ ಇರ್ತಾನ? ಅನೇಕ ಸಾರಿ ದೇವರನ್ನ ಎಲ್ಲಿ ಇಡ್ತೀವಿ ನಾವು, ದೇವರೇ ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಅಲ್ಲಿ ತನಕ ದೇವರು ನಿಮಗೋಸ್ಕರ ಕಾಯ್ಬೇಕು. ಆಮೇಲೆ ಯಾರು ಕಾಯ್ಬೇಕ್ರಿ? ದೇವರಿಗಾಗಿ ನಾವು ಕಾಯ್ಬೇಕಾ, ನಮಗಾಗಿ ದೇವರು ಕಾಯ್ಬೇಕಾ? ನಾವೇನು ಅಷ್ಟೇನು ದೊಡ್ಡವರ ದೇವರಿಗಿಂತ? ಯೋಚನೆ ಮಾಡ್ರಿ.
ಎಷ್ಟು ಸಾರಿ ದೇವರನ್ನು ನೀವು ಒದಗಿಟ್ಟು ಹೋಗಿರಿ ಅಂತ. ನೀ ತಪ್ಪು ಕೆಲಸ ಮಾಡುವಾಗೆಲ್ಲ ದೇವರನ್ನು ದೂರ ಮಾಡಿದ್ದಿ ಅಂತ ಅರ್ಥ. ತಿರುಗಿ ದೇವ್ರು ಬರ್ಲಿಕ್ಕೆ ಸಾಧ್ಯನಾ ನಿನ್ನ ಹತ್ರ? ಆಮೇಲೆ ಯೋಚನೆ ಮಾಡಬೇಕು. ದೇವ್ರ ಮಕ್ಕಳಾಗಿ ನಾವು ಕೆಟ್ಟ ಕಾರ್ಯಗಳು ಮಾಡುವಾಗ ದೇವರು ನಮ್ಮ ಪಕ್ಕದಲ್ಲಿ ಇರೋಂಗಿಲ್ಲ. ಹಲ್ಲೆಲೂಯಾ. ನೋಹ ದಿನಾ ದೇವರೊಂದಿಗೆ ನಡೀತಾ ಇದ್ದ. ಅದಕ್ಕೆ ದೇವರ ದಯೆ ಅವನಿಗೆ ದೊರಕಿತ್ತು. ದೇವರ ಆಲೋಚನೆ ಅವನಿಗೆ ದೊರಕ್ತಾ ಇದೆ. ದೇವರು ಹೇಳ್ತಾ ಇದ್ದಾನೆ, ನೀನು ದೊಡ್ಡ ನಾವಿನ ಮಾಡಪ್ಪ, ನೀನು ದೊಡ್ಡ ನಾವಿನ ಮಾಡು. ನೀನು ಇಷ್ಟೆಲ್ಲ ಇರಲಿ, ಪ್ರಾಣಿಗಳು ಅವನ ಮಾತು ಕೇಳ್ತಾ ಇತ್ತು, ಪಕ್ಷಿಗಳು ಅವನ ಮಾತು ಕೇಳ್ತಾ ಇತ್ತು. ಆಮೇಲೆ ಜನ ಮಾತ್ರ ಕೇಳಲಿಲ್ಲ ಅವನ ಮಾತನ್ನು. ಕೇಳಿದ ಇವನ ಕುಟುಂಬವನ್ನು ಮಾತ್ರ ದೇವರು ಏನ್ ಮಾಡಿದ್ರು? ಅವನು ನಾವಿಯೊಳಗೆ ಸೇರಿಸಿ ಅವನ ಪ್ರಾಣವನ್ನ ದೇವರು ಉಳಿಸಿದ್ರು. ಆಮೇಲೆ ಅಂತ ಕಠಿಣವಾದ ಕಾಲದಲ್ಲಿ ದೇವರ ದಯೆ ನೋಹನಿಗೆ ದೊರಕಲಿಕ್ಕೆ ಕಾರಣ ಅವನ ದೇವರೊಂದಿಗೆ ನಡೀತಾ ಇದ್ದ. ಯಾಕಂದ್ರೆ ದೇವರ ಮನಸ್ಸು ಅಷ್ಟು ಮೃದುವಾಗಿದೆ. ಅದಕ್ಕೆ ದೇವರವರ ಆಸೆಗಳನ್ನ ಏನ್ ಮಾಡ್ತಾ ಇದ್ದಾರೆ? ಪೂರೈಸ್ತಾ ಇದ್ದಾರೆ. ಎಷ್ಟು ವರ್ಷಗಳಾಗಿರ್ಬೇಕ್ರಿ ಆ ಒಂದು ನಾವಿ ಮಾಡ್ಲಿಕ್ಕೆ. ಅಷ್ಟು ವರ್ಷನೂ ಅನೇಕ ಜನ ಬಂದು ಹೀಯಾಳಿಸಿರ್ತಾರೆ. ಹುಚ್ಚ, ಏನ್ ಮಳೆ ಗಿಳೆ ಅಂತಿ? ಮಳೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಮಳೆ ಬರುತ್ತಂತೆ. ಆಮೇಲೆ ಮಳೆ ಗೊತ್ತೇನು? ಏನೋ ಹೊಸ ಹೆಸರು ಹೇಳಕತ್ತಿಲ್ಲ. ಮಳೆ ಅಂದ್ರೆ ಏನು? ಇಲ್ಲ, ಆಕಾಶದಿಂದ ನೀರು ಸುರಿಯುತ್ತೆ. ಸುರಿತಾವ ಅದಕ್ಕೆ ಸುರಿತಾವ. ಜನ ಎಲ್ಲ ಮಾತಾಡಿದ್ದಾರೆ. ಅಲ್ಲೆಲ್ಲೂ ಆಕಾಶದಿಂದ ಸುರಿತಾವ ಅಂತ. ಅಲ್ಲೆಲ್ಲೂ ನೀರು ಹೋಗಿ ಆಕಾಶದಿಂದ ಸುರಿಯುತ್ತಾ? ತಲೆ ಕೆಟ್ಟವನೇ, ಬುದ್ಧಿ ಇಲ್ಲದವನೇ ಅಂತೆಲ್ಲ ಬೈದಿರ್ತಾರೆ. ಆಮೇಲೆ ಇವನಿಗೆ ಏನೋ ಹುಚ್ಚಿಡ್ದೈತಿ, ಸುಮ್ಮನೆ ಕೆಲಸ ಇಲ್ಲ, ಅದಕ್ಕೆ ಇವನೇನೋ ಕಟ್ಕೊಂಡು ಕುಂತಾನ, ಏನೋ ಹುಚ್ಚಿರ್ತಾರ ಕೆಲಸ ಮಾಡ್ಕೊಂಡು ಕುಂತಾನ ಅಂತ ಬೈದಿರ್ಬೋದು. ಅಲ್ಲಿ ವ್ಯವಸಾಯ ಮಾಡಿ ಬದುಕಿ ತಿನ್ನೋದು ಬಿಟ್ಟು ಹೋಗ್ತಾನೆ ನೋಡಲ್ಲಿಗೆ. ಅಲ್ಲಿ ಏನು ಸಿಗ್ತಾನೆ? ಹೋಗ್ತಾನ, ತಾನು ದುಡಿಬೇಕು, ತಾನು ತಿನ್ನಬೇಕು, ಅದನ್ನು ಬಿಟ್ಟು ಹೋಗ್ತಾನೆ ಅಲ್ಲಿಗೆ. ಅಲ್ಲಿ ಹೋಗಿ ಏನು ಸಿಗತ್ತ ಅವನಿಗೆ ಅಂತೆಲ್ಲ ಜನ ಬೈತಾರಲ್ಲ. ನಮಗೇ ಬೈತಾರ, ಇನ್ನು ಅವನ್ನ ಬಿಡ್ತಾರ? ಆಮೇಲೆ ಹಳಲು ಅಷ್ಟೆಲ್ಲ ಮಾಡಿದ್ರು ಕೂಡ ಅವನು ಯಾರ ಮಾತು ಕಿವಿ ಕೊಡದೆ ದೇವರೊಂದಿಗೆ ನಡೀತಾ ಇದ್ದನು. ಆದ ಕಾರಣ ದೇವರ ದಯೆ ಯಾರಿಗೆ ಸಿಕ್ತೋ? ನೋಹನಿಗೆ ಸಿಕ್ತು. ಮಳೆ ಬರುವಾಗ ಎಲ್ಲರೂ ಓಡಿ ಬಂದ್ರು. ಅಪ್ಪ ಕಾಪಾಡೋ, ಬಾಗಲ್ ತೆಗಿಯೋ, ನಾನು ನಿನ್ ಕಾಕ ಬಂದೀನಿ, ಮಾವ ಬಂದೀನಿ, ದೊಡ್ಡಪ್ಪ ಬಂದೀನಿ, ಅಜ್ಜ ಬಂದೀನಿ, ನಿನ್ ತಮ್ಮ ಬಂದೀನಿ, ಚಾವಿ ನನ್ ತಾಕಿಲ್ಲ. ನೋ ಹೇಳಕತ್ತಾನ, ಕಾಕ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅತ್ತಿ, ನೀವು ಯಾರು ಬಂದ್ರು ಚಾವಿ ನಂತಾಕಿಲ್ಲ, ದೇವ್ರು ನನ್ನ ಒಳಗಾಕಿ ಲಾಕ್ ಮಾಡ್ಯಾನ. ನಾ ಅವಾಗ ಮಾತು ಕೇಳಲಿಲ್ಲ, ಮಳೆ ಬರಾಕತ್ತ ತೆಗಿಯೋ. ಏನಪ್ಪ ಮಾಡಲಿ? ಇಷ್ಟು ವರ್ಷ ಹೇಳಿದ ಮಳೆ ಬರುತ್ತಂತ ನೀವು ಕೇಳಲಿಲ್ಲ, ಈಗ ನಾನು ಏನು ಮಾಡಲಿ? ನಾನು ಬಾಗಿಲು ತೆಗಿಲಿಕ್ಕೂ ಬರೋದಿಲ್ಲ. ಆಮೇಲೆ ಎಲ್ಲರೂ ಏನು ಮಾಡಿದರು? ನೀರಿನಲ್ಲಿ ಸತ್ತು ಹೋದ್ರು. ಆದರೆ ಆ ಕುಟುಂಬ ಮಾತ್ರ ಬದುಕಿ. ಇವತ್ತೆಲ್ಲ ಬಂದು ಮಾತಾಡ್ರು, ನಾಳೆ ನಮ್ಮ ರಕ್ಷಣೆಗೆ ಬರೋಂಗಿಲ್ಲ ಪ್ರಿಯರೇ. ಇವತ್ತು ಬಂದು ನಮ್ಮನ್ನು ಮಾತಾಡ್ಸೋರು ಯಾರು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋಂಗಿಲ್ಲ. ಅವ್ರ ಮಾತಿಗೆ ಎದ್ರಿ, ಅವ್ರ ಮಾತಿಗೆ ಭಯಪಟ್ಟು, ಅವ್ರ ಮಾತಿಗೆ ಹಂಚಿಕೊಂಡು ನಾವೇನು ಮಾಡ್ತೀವಿ? ನಿಜವಾದ ರಕ್ಷಣೆ ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಆಮೇಲೆ ಇವತ್ತು ನಮ್ಮನ್ನು ಬಿಡಿಸ್ತಾರಲ್ಲ, ನಾಳೆ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ರಿ ಪರಲೋಕ ರಾಜ್ಯಕ್ಕೆ. ಆಮೇಲೆ ನರಕದಲ್ಲಿ ನಮಗಿಂತ ಜಾಸ್ತಿ ಅವರು ಒದ್ದಾಡ್ತಾ ಇರ್ತಾರೆ. ಎದಕ್ಕೆ ಬೇಕು? ಅಲ್ಲಲ್ಲೋ, ಅದಕ್ಕೆ ಇದ್ದಾಗಲೇ ತಿಳಿದುಕೋಬೇಕು. ಸಮಯ ಇದ್ದಾಗಲೇ ದೇವರ ಕಡೆ ತಿರುಗಿಕೊಟ್ಟಂತ ದೇವ್ರ ವಾಕ್ಯ ಎಚ್ಚರಿಸ್ತಾ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೋಹನಿಗೆ ದಯೆ ತೋರಿಸಿ ದೇವರು ನಮಗೂ ದಯೆ ತೋರಿಸ್ತಾನೆ. ಆತನ ಕನಿಕರವುಳ್ಳವರು. ಆಮೇಲೆ ಅವನೊಂದಿಗೆ ಆತನ ವಾಕ್ಯಗಳನ್ನು ಕೇಳುವಾಗ ಆತನ ದಯೆ ನಮಗೆ ಸಿಗುವಂಥದ್ದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಾಳಕಿನದಾಗಿ ಒಂದು ವ್ಯಕ್ತಿ ಇದ್ದಾನೆ, ನಮಗೆ ತುಂಬಾ ಪರಿಚಯ ಆಗಿರುವಂಥ ವ್ಯಕ್ತಿ. ಆ ಒಂದು ವಿಷಯದಲ್ಲಿ ಜಾಸ್ತಿ ನಾವು ಮಾತಾಡಿದ್ವಿ. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ. ಆ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು. ಅಬ್ರಹಾಮನು ದೇವರಿಗೆ ಏನಾಗಿದ್ದನು? ಸ್ನೇಹಿತನಾಗಿದ್ದನು, ಫ್ರೆಂಡ್. ಆಮೇಲೆ ಹಲ್ಲೆಲೂಯಾ. 2ನೇ ಅಧ್ಯಾಯ 23ನೇ ವಚನ. ದೇವರನ್ನು ನಂಬಿದ್ದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಬರಹವು ಹೇಳುವಂತೆ ನೆರವೇರಿತು. ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ಆಮೆನ್. ಆಮೆನ್. ಹಲ್ಲೆಲೂಯಾ. ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ದೇವರಿಗೆ ಫ್ರೆಂಡ್ ಯಾರು ಅಂದ್ರೆ ಅಬ್ರಹಾಮ. ದೇವರ ಫ್ರೆಂಡ್ ಯಾರು? ದೇವರ ಫ್ರೆಂಡ್ ಯಾರು? ಅಬ್ರಹಾಮ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ದೇವರ ದಯೆ ಅವನಿಗೆ ಏನಾಗ್ತಾ ಇದೆ? ದೊರಕ್ತಾ ಇದೆ. 100 ವರ್ಷದಲ್ಲಿ ಮಗುವನ್ನು ಹೆರಳಿಕ್ಕೆ ಆಗತ್ತಾ? ಆಮೆನ್. ನಗಾಡಿದ್ಲು ಸಾರಳು, ನಾ ಮುದುಕಿಯಾಗಿ ನನಗೂ ಎಲ್ಲಿ ಮಕ್ಕಳು ಬರುವಂತ ಯಾವ ಲಕ್ಷಣಗಳು ಇಲ್ಲ ನನ್ನಲ್ಲಿ, ಮಕ್ಕಳು ಹೆಂಗೆ ದೇವರು ಕೊಡ್ತಾನೆ? ಆದರೆ ದೇವರ ದಯೆ ಅವರಿಗಿತ್ತು. ಆಮೇಲೆ ದೇವರು ವಾಗ್ದಾನ ಮಾಡಿದಂತೆ ಅವ್ರಿಗೆ ಏನು ಮಾಡಿದ್ರು?
ದೇವರು ಗರ್ಭಫಲವನ್ನು ಕೊಟ್ಟರು, ಮಗುವನ್ನು ಹಿಡಿದು. ಆಮೇಲೆ ಯಾಕಂದ್ರೆ ದೇವರ ದಯೆ ಅಬ್ರಹಾಮನ ಮೇಲೆ ಇತ್ತು. ಇವತ್ತಿಗೂ ನಮಗೆ ತಂದೆಯಾಗಿ ದೇವರಿದ್ದಾನೆ. ಆಗ್ಲೇ ಹೇಳಿದೆ, ದೇವರು ತನ್ನ ಭಯಭಕ್ತಿ ಇಡುವವರಿಗೆ 1000 ತಲೆಮಾರು ತನಗೇನು ಕೊಡ್ತಾನೆ, ಕರುಣೆ ತೋರಿಸ್ತಾನಂತೇಳಿ. ಅಲ್ಲೆಲ್ಲೂಯ. ಇವತ್ತಿಗೂ ನಾವು ಯಾರ ಮಕ್ಕಳಂತ ವಾಕ್ಯದಲ್ಲಿ ಬರೀತಾ ಇದೆ, ದೇವರ ಮಕ್ಕಳ. ಜಕ್ಕಾಯನ ಮನೆಗೆ ಹೋಗುವಾಗ ದೇವರು ಏನಂತ ಮಾತಾಡಿದ್ರು, ಈತನು ಸಹ ಅಬ್ರಹಾಮನ ಸಂತತಿ. ಈಗ ನಾವೆಲ್ಲ ಯಾರ ಸಂತತಿ? ಅಬ್ರಹಾಮನ ಸಂತತಿ. ಆಮೇಲೆ ನಮ್ಮ ಪಿತೃ ಯಾರು? ಅಬ್ರಹಾಮ ದೇವರಿಗೆ ಏನಾಗಿದ್ದ? ಫ್ರೆಂಡ್, ಸ್ನೇಹಿತನಾಗಿದ್ದ. ಈಗ ಅದೇ ಸ್ನೇಹಿತನಾಗಿರುವಂತವನು ನಮಗೂ ಕೂಡ ಸ್ನೇಹಿತನಾಗಿದ್ದಾನೆ. ನಾವು ಎಲ್ಲವನ್ನ ಹಂಚಿಕೋಬಹುದು. ಮನುಷ್ಯರ ಮುಂದೆ ಹೇಳಲಿಕ್ಕೆ ಆಗದೆ ಇರೋದನ್ನು ಕೂಡ ಫ್ರೆಂಡ್ ಹತ್ರ ಹೇಳ್ತೀವಲ್ಲ. ನಮ್ಮ ನಿಜವಾದ ಫ್ರೆಂಡ್ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಅಲ್ಲೂ ದೇವರ ದಯೆ ನಮಗೆ ದೊರಕುವಂತದಾಗಿದೆ. ಇನ್ನೊಂದು ವ್ಯಕ್ತಿ ಇದ್ದಾನೆ, ಒಬ್ಬ ವ್ಯಕ್ತಿ ನಮಗೆಲ್ಲ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ. ಯೋನ 4ನೇ ಅಧ್ಯಾಯ 11ನೇ ವಚನ. ಯೋನ 4ನೇ ಅಧ್ಯಾಯ 11ನೇ ವಚನ. ಅಲ್ಲಿ ನಿನೇವ ಎಂಬುದಾಗಿ ಒಂದು ಪಟ್ಟಣ ಇದೆ. ಆ ಪಟ್ಟಣದ ಜನರು ತುಂಬಾ ಕಟುಕರು, ಪಾಪ ಮಾಡುವಂತ ಜನ. ದೇವರು ಹಾಗಾಗಿ ನಿನೇವೆ ಪಟ್ಟಣವನ್ನು ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು, ಸಂಪೂರ್ಣ ನಾಶ ಮಾಡಬೇಕು. ಅದಕ್ಕೆ ಯೋನನ್ನೇ, ನೀನು ಅಲ್ಲಿ ಹೋಗೋ, ಅವ್ರು ನಾಶ ಮಾಡ್ತೀನಿ, ಆ ವಿಷಯಗಳನ್ನ ಹೋಗಿ ಹೇಳು ಅಂತ ಹೇಳಿ. ಆದರೆ ಇವೇನ್ ಮಾಡಲಿಲ್ಲ, ಹೋಗ್ಲಿಲ್ಲ. ನಾವು ಹೋಗಿಲ್ಲಪ್ಪ ಅಂತ ಹೇಳಿ ಬೇರೆ ಕಡೆ ಹೋದ. ದೇವ್ರು ಬಿಡ್ಲಿಲ್ಲ. ಸಮುದ್ರದಲ್ಲಿ ಪ್ರಳಯ ಬಂತು, ಗಾಳಿ ಬಂತು, ತೇಲಾಡ್ತಾ ಇತ್ತು. ಕೊನೆ ಗೊತ್ತಾಯ್ತು, ನಾನು ಮಾಡಿದ್ದಕ್ಕೆ ದೇವರು ಹಿಂಗೆಲ್ಲ ಕೊಟ್ಟಾನಂತೇಳಿ ಅವನನ್ನು ಕಟ್ಟಿ ಎಲ್ಲಿ ಹಾಕಿದ್ರು, ಸಮುದ್ರದ ಒಳಗೆ ಹಾಕಿದ್ರು. ಅಲ್ಲಿ ಏನ್ ಬಂತು, ಯೋಣನ್ ನುಂಗ್ಲಿಕ್ಕೆ ದೊಡ್ಡ ಮೀನು ಬಂತು. ಆ ಮೀನಿನ ಹೊಟ್ಟೆಯಲ್ಲಿ 3 ದಿನ ಏನ್ ಮಾಡ್ತಿದಾರ, ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ. ಫಸ್ಟೇ ಪ್ರಾರ್ಥನೆ ಕೇಳಿ ಸರಿಯಾಗಿ ಹೋಗಿದ್ರೆ ಆರಾಮ ಹೋಗ್ತಿದ್ನ. ಅಲ್ಲೂ ಆದ್ರೆ ಕೆಲವೊಬ್ಬರಿಗೆ ಕಣ್ಣು ಕಟ್ಟಿದ ಮೇಲೆ ಸೂರ್ಯ ನೋಡ್ಬೇಕಂತ ಆಸೆ ಇರುತ್ತೆ. ಆಮೇಲೆ ಕಣ್ಣಿದ್ದಾಗಲೇ ಸೂರ್ಯ ನೋಡ್ರಂತ ನೋಡೋಂಗಿಲ್ಲ. ಆಮೇಲೆ ಕಣ್ಣು ಹೋದ್ಮೇಲೆ ಅಯ್ಯೋ ಯಾವ ದಿಕ್ಕಿನಲ್ಲಿ ಇದಾನಪ್ಪ ನನಗೆ ಗೊತ್ತಿಲ್ಲ ಅನ್ನೋದು. ಆಮೇಲೆ ಅಲ್ಲೆಲ್ಲೂ ಇವತ್ತು ಅನೇಕರು ಹಂಗೆ ಇದ್ದೀವಿ. ದೇವರು ಮಾತಾಡುವಾಗಲೇ ಒಪ್ಪಿಸ್ಕೊಡೋಂಗಿಲ್ಲ. ಕೆಟ್ಟ ನಾಶವಾಗಿ ಅಳಿದು ಹೋಗಿ ಎಲ್ಲರ ಕೈ ಬಿಟ್ಟ ಮೇಳನೆ ಅಯ್ಯೋ ದೇವರು ಅವಾಗಲೇ ಹೇಳಿದ್ರಲ್ಲ ಕೇಳಲಿಲ್ಲಲ್ಲ ಅಂತ ಪೇಚಾಡೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಪ್ರಿಯರೇ, ಯೋನ ಕೂಡ ಹಂಗೆ ಪೇಚಾಡಿದ. ಮೀನು ಹೊಟ್ಟೆ ಒಳಗೆ ದುರ್ವಾಸನೆಯಲ್ಲಿ ಬಿದ್ದುಕೊಂಡು ಆ ಒಂದು ಕತ್ತಲೆ ಕೋಣೆಯಲ್ಲಿ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲದೆ ಅಲ್ಲಿ ಬೇಡ್ತಾ ಇದ್ದಾನ ಅವನು. ಆಮೇಲೆ 3 ದಿನ ಹಗಲು ರಾತ್ರಿ. ಆಮೇಲೆ ಎಲ್ಲಿ ಬಂದು ಕಾರುತ್ತಾ ಮೀನ, ನಿನಿವೆ ಪಟ್ಟಣಕ್ಕೆ ಬಂದು ಕಾರು ಬಿಡ್ತು ಅವನು. ಆಮೇಲೆ ಅಲ್ಲಿ ಬಂದು ಹೇಳ್ತಾ ಇದ್ದಾನ, ಯಪ್ಪ ದೇವರ ಕೋಪ ನಿಮ್ಮ ಮೇಲೆ ಇದೆ, ದೇವರಿಗೆ ಏನ್ ಮಾಡ್ತಾನೆ, ನಿನಿವೆ ಪಟ್ಟಣವನ್ನ ನಾಶ ಮಾಡ್ತಾನೆ ಅಂತ ಹೇಳಿದ ಕೂಡಲೇ ಜನ ಎಲ್ಲ, ರಾಜನ ಹಿಡಿದು ಮಕ್ಕಳ ತನಕ, ಕುರಿಮರಿ ಎಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲವೂ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ತಾ ಇದೆ, ಉಪವಾಸದಲ್ಲಿ ನಿಂತುಕೊಂಡಿದೆ. ಆಮೇಲೆ ಅಯ್ಯೋ ದೇವರ ಕೋಪ ನಮ್ಮ ಮೇಲೆ ಇದೆಯಾ ಅಂದ್ರೆ ನಾವು ಪಶ್ಚಾತ್ತಾಪ ಪಡ್ತೀವಿ, ಪಾಪ ಮಾಡೋಂಗಿಲ್ಲ. ಇನ್ಮೇಲೆ ನಾವು ರಾಜ ಕೂಡ ಕೆಳಗಿಳಿದು ಬಂದುಬಿಟ್ಟ, ಸ್ಥಾನ ಬಿಟ್ಟುಬಿಟ್ಟ. ಅಯ್ಯೋ ನಮ್ಮ ಪಟ್ಟಣ ನಾವು ಬೇಕು, ನಮ್ಮ ದೇಶ ನಮಗೆ ಬೇಕು, ದೇವರೇ ಕರುಣೆ ತೋರಿಸಂತ ಉಪವಾಸಕ್ಕೆ ಬಂದು ಬಿದ್ರು ಎಲ್ಲರೂ. ಆಮೇಲೆ ಅಲ್ಲೆಲ್ಲೂಯ್ಯ. ಕುರಿ, ದನ, ಕೋಳಿ ಕೂಡ ಊಟ ತಿಂದಿಲ್ಲ, ಎಲ್ಲ ದೇವರ ಸಮ್ಮುಖದಲ್ಲಿ. ಆಮೇಲೆ ಕರ್ಕೊಂಡು ಬಂದ್ಬಿಟ್ರು, ಸತ್ರು ದೇವರ ಸಮ್ಮುಖದಲ್ಲಿ ಸಾಯೋಣ ಅಂತ ಹೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಆ ಒಂದು ಉಪವಾಸವನ್ನು ದೇವರು ನೋಡಿ ಆ ನಿನಿವೆ ಪಟ್ಟಣವನ್ನು ದೇವರು ಉಳಿಸಿದ್ರು. ಆಮೇಲೆ ದೇವರ ದಯೆ ಪಟ್ಟಣಕ್ಕೆ ಸಿಕ್ತು. ಆಮೇಲೆ ದೇವರ ದಯೆ ಆ ವಾಕ್ಯದಲ್ಲಿ ತುಂಬಾ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಬಲಗೈಗೂ ಎಡಗೈಗೂ ವ್ಯತ್ಯಾಸ ಗೊತ್ತಿದೆ ಇರುವಂತ ಇಷ್ಟು ಜನರಿಗೋಸ್ಕರ ನಾನು ಪಶ್ಚಾತ್ತಾಪ ಪಡದೇ ಇರ್ತೀನಾ, ದೇವ್ರು ಕೇಳ್ತಾ ಇದ್ದಾರೆ. ಆಮೇಲೆ ಪಶ್ಚಾತ್ತಾಪ ಪಡದೇ ಇರ್ತೀನಾ, ನಾನು ಅವ್ರಿಗೆ ದಯೆ ತೋರಿಸ್ತೀನಿ. ಅಲ್ಲೆಲ್ಲೂಯ್ಯ. ದಯೆ ತೋರಿಸಿ ದೇವರ ಪಟ್ಟಣವನ್ನು ಏನ್ ಮಾಡಿದ್ರು, ಉಳಿಸಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾವು ಪ್ರಾರ್ಥನೆ ಮಾಡಿದ್ರೆ ನಿಜವಾಗ್ಲೂ ದೇವರು ನಮ್ಮ ದೇಶವನ್ನ ಉದ್ಧಾರ ಮಾಡುವಂತ, ದೇವರ ದಯೆ ನಮ್ಮ ದೇಶಕ್ಕೂ ದೊರಕುವಂತದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 13ನೇ ವಚನ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 13ನೇ ವಚನ. ಆ ಒಂದು ವಿಷಯದಲ್ಲಿ ಒಬ್ಬ ರಾಜನಿದ್ದಾನೆ. ಅವನ ಹೆಸರು ಮನೇಸೆ ಎಂಬುದಾಗಿ. ಏನು? ಮನೇಸೆ. ಅಲ್ಲೆಲ್ಲೂಯ್ಯ. ಅವನು ಆ ಒಂದು ಅಧ್ಯಾಯವನ್ನು ಪೂರ್ತಿ ಓದೋದಾದ್ರೆ, ಆ 33ನೇ ಅಧ್ಯಾಯವನ್ನ ಪೂರ್ತಿ ಓದೋದಾದ್ರೆ, ಅವನು ಚಿಕ್ಕ ವಯಸ್ಸಿನಲ್ಲಿ ರಾಜನಾಗಿದ್ದಾನೆ. ಅದು ಮಾತ್ರ ಇಲ್ಲ, ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ದೇವರು ಎಷ್ಟೋ ಸಾರಿ ಮಾತಾಡಿದ್ರು ದೇವರ ಮಾತನ್ನು ಅವನು ಕೇಳಲಿಲ್ಲ. ಆಮೇಲೆ 10ನೇ ವಚನದಲ್ಲಿ ಕ್ಲಿಯರ್ ಆಗಿದೆ, ದೇವರು ಅನೇಕ ಸಾರಿ ಎಚ್ಚರಿಸಿದ್ರು, ಮಾತಾಡಿಸಿದ್ರು ದೇವರ ವಾಕ್ಯಕ್ಕೆ ಅವನು ಏನ್ ಮಾಡ್ಲಿಲ್ಲ ಅಂತೆ, ಲಕ್ಷ್ಯ ಕೊಡ್ಲೇ ಇಲ್ಲ. ಅಷ್ಟು ದೊಡ್ಡ ಪಾಪ ಮಾಡ್ತಿದ್ದ.
ಆಮೇಲೆ ಆದರೂ ಕೂಡ ದೇವರ ಕೋಪವು ಅವನ ಮೇಲೆ ಬಂದ ಕೂಡಲೇ, ದೇವರ ಶಾಪವು ಅವನ ಮೇಲೆ ಬಂದ ಕೂಡಲೇ ಅವನು ದೇವರ ಹತ್ರ ಏನ್ ಮಾಡ್ತಿದ್ದಾನೆ, ಮೊರೆ ಇಡ್ತಾ ಇದ್ದಾನೆ. ಆಗ ದೇವರು ಅವನ ಪ್ರಾರ್ಥನೆಯನ್ನ ಕೇಳಿ ದೇವರು ಅವನಿಗೆ ದಯೆ ತೋರಿಸ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯ. ದೇವರು ಮನಮರುಗುವ ದೇವರು ಪ್ರಿಯ. ಹಲ್ಲೆಲೂಯ. ನಾವು ಪಾಪ ಮಾಡಿದ್ದೀವಿ, ತಪ್ಪು ಮಾಡಿದ್ದೀವಿ, ಆದರೆ ಪಶ್ಚಾತ್ತಾಪದೊಂದಿಗೆ ದೇವರ ಹತ್ರ ನಾವು ಹೋಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರ ದಯೆ ಖಂಡಿತವಾಗಿ ನಮ್ಮ ಮೇಲೆ ಇರುತ್ತೆ. ದೇವರ ಕರುಣೆ ಖಂಡಿತವಾಗಿ ನಮ್ಮ ಮೇಲೆ ಬರುತ್ತೆ. ದೇವರು ನಮ್ಮ ಖಂಡಿತವಾಗಿ ಕ್ಷಮಿಸುತ್ತಾನೆ. ದೇವರ ಆಶೀರ್ವಾದಗಳು ನಮಗೆ ಕೊಡುವಂತವನಾಗಿದ್ದಾನೆ. ಮನೇಸ ತುಂಬಾ ಅವನು ದೇವರಿಗೆ ಕೋಪ ಎಬ್ಬಿಸಿದಾನೆ, ಅಷ್ಟು ಕೆಟ್ಟ ಕೆಲಸ ಮಾಡಿದಾನೆ. ಆದರೂ ಅವನು ಪ್ರಾರ್ಥನೆ ಮಾಡಿದಾಗಲೇ ದೇವರು ಏನ್ ಮಾಡಿದ್ರು, ಕೇಳಿ ಉತ್ತರ ಕೊಟ್ಟಾಗ ನಾವು ಅದಕ್ಕಿಂತಲೂ ಧನ್ಯರು. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳದೆ ಹೋಗ್ತಾನ? ಆಮೇಲೆ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತವನಾಗಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ವ್ಯಕ್ತಿ ನಮಗೆಲ್ಲ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ, ಯೋಬ. ಆಮೇಲೆ ಹಲ್ಲೆಲೂಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅಧ್ಯಾಯ 6ನೇ ವಚನದಲ್ಲಿ ಸೈತಾನನು ಬಂದು ದೇವರ ಹತ್ರ, ನಾನು ಯೋಬನ ಪರೀಕ್ಷೆ ಮಾಡ್ತೀನಿ, ಅವನ ಬಾಯಿನಲ್ಲಿ ನಿನ್ನನ್ನು ಕೆಟ್ಟ ಹೆಸರು ತಂದು ನಿಲ್ಲಿಸ್ತೀನಿ ಅಂತೇಳಿ ಚಾಲೆಂಜ್ ಮಾಡುವಾಗ ದೇವರು ಸೈತಾನನಿಗೆ ಅವಕಾಶ ಕೊಡ್ತಾನೆ. ಅವನ ದೇಹವನ್ನು ಏನ್ ಬೇಕಂದ್ರೆ ಮಾಡು, ಪ್ರಾಣವನ್ನು ಮಾತ್ರ ಉಳಿಸು. ಆಮೇಲೆ ಆ ವಾಕ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವನ ಪ್ರಾಣದ ಮೇಲೆ ದೇವರ ದಯೆ ಇದೆ, ದೇವರ ಕರುಣೆ ಇದೆ. ಹಲ್ಲೆಲೂಯ. ಅವನು ಸತ್ರುನು ನನಗಾಗಿ ಬದುಕ್ತಾನೆ ಅಂತ ತೋರಿಸ್ಬೇಕಾಗಿತ್ತು ದೇವರು. ಅದಕ್ಕಾಗಿ ಸೈತಾನ ಹತ್ರ ದೇವರು ಹೇಳಿದ್ರು, ಅವನ ಶರೀರವನ್ನು ಏನ್ ಬೇಕಂದ್ರೆ ಮಾಡು, ಎಂತ ದೊಡ್ಡ ರೋಗ ಬೇಕಂದ್ರೆ ತಂದು ಕೊಡು, ಆದ್ರೆ ಏನ್ ಮಾಡಬೇಡ, ಅವನ ಪ್ರಾಣದ ಮೇಲೆ ಕೈ ಹಾಕ್ಬೇಡ, ಅವನ ಪ್ರಾಣವನ್ನ ತೆಗಿಬೇಡ ಅಂತ ಹೇಳಿ ಸೈತಾನ ದೇವರು ಹೇಳ್ತಾ ಇದ್ದಾರೆ. ಆಮೇಲೆ ಯಾಕಂದ್ರೆ ಯೋಬನ ಪ್ರಾಣದ ಮೇಲೆ ದೇವರ ದಯೆ ಇತ್ತು, ದೇವರ ಕರುಣೆ ಇತ್ತು, ಅವನಷ್ಟು ನೀತಿವಂತನಾಗಿದ್ದನು. ಇವತ್ತು ನಮ್ಮ ಪ್ರಾಣ ಕೂಡ ದೇವರ ಕಣ್ಗಳಲ್ಲಿ ಅಷ್ಟು ಅಮೂಲ್ಯವಾಗಿದೆ. ನಮ್ಮ ಪ್ರಾಣ ಕೂಡ ದೇವರ ಕಣ್ಗಳಲ್ಲಿ ಅಷ್ಟು ಅಮೂಲ್ಯವಾಗಿದೆ. ದೇವರು ಖಂಡಿತವಾಗಿ ಇವತ್ತು ನಾವು ಬದುಕಿದೀವಿ ಅಂದ್ರೆ ಅದೇನದು, ದೇವರ ಕರುಣೆ, ದೇವರ ದಯೆ. ಎಷ್ಟು ಸಾರಿ ಸೈತಾನ್ ಬೆನ್ನತ್ತಿದ್ದಾನ ನಮಗೆ. ಆಮೇಲೆ ಬೆನ್ನತ್ತಿದಾನ ಇಲ್ವಾ? ಎಷ್ಟು ಸಾರಿ ಬೆನ್ನತ್ತಿದ್ದಾನೆ. ಹಲ್ಲೆಲೂಯ. ಬೆನ್ನತ್ತಿ ಹತ್ತಿ ಹತ್ತಿ ನಮ್ಮನ್ನ ಏನ್ ಮಾಡಿದಾನೆ, ಹಿಂಸೆ ಕೊಟ್ಟಿದ್ದಾನೆ. ಆದ್ರೂ ಇವತ್ತಿಗೂ ನಾವು ಬದುಕ್ತಾ ಇದೀವಲ್ಲ, ಇವತ್ತಿಗೂ ಉಸಿರಾಡ್ತಾ ಇದೀವಲ್ಲ, ಇವತ್ತಿಗೂ ಜೀವಂತವಾಗಿದ್ದೀವಲ್ಲ, ಇದಕ್ಕೆ ಕಾರಣ ಒಂದೇ ಒಂದು, ದೇವರ ದಯೆ ನಮ್ಮ ಮೇಲೆ ಇದೆ, ದೇವರ ಕರುಣೆ ನಮ್ಮ ಮೇಲೆ ಇದೆ. ಅಲ್ಲೆಲ್ಲೂ ಆದ ಕಾರಣದಿಂದಲೇ ಇವತ್ತು ನಾವು ಒಂದಾಗಿ ದೇವರ ಸಮ್ಮುಖದಲ್ಲಿ ಬಂದು ನಿಂತಿದ್ದೇವೆ. ಆಮೇಲೆ ಕೊನೆಯದಾಗಿ ಒಂದು ವ್ಯಕ್ತಿ ಇದ್ದಾರೆ. ಆಮೇಲೆ ಹಲ್ಲೆಲೂಯ. ಲೂಕನ ಪುಸ್ತಕ 7ನೇ ಅಧ್ಯಾಯದಲ್ಲಿ 13ನೇ ವಚನಗಳಲ್ಲಿ ನಾವು ನೋಡಬಹುದು. ಲೂಕನ ಪುಸ್ತಕ 7ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಕ್ರಿಸ್ತನು ಆ ಒಂದು ನಾಯಿನ್ ಎಂಬುದಾಗಿ ಊರಿಗೆ ಹೋಗ್ತಾ ಇದ್ದಾನೆ. ಹೋಗುವ ದಾರಿಯಲ್ಲಿ ಒಬ್ಬ ಬಡ ವೆದವೆ ತನ್ನ ಒಬ್ಬನೇ ಮಗನನ್ನ ಕಳೆದುಕೊಂಡು ಅಳುತ್ತಾ ಕುಂತಿದ್ಲಂತೆ. ಏನ್ ಮಾಡಿದ್ಲು? ಅಳುತ್ತಾ ಕುಂತಿದ್ಲು. ಅಲ್ಲೆಲ್ಲೂಯ್ಯ. ದೇವರು ಆ ಕಡೆ ಹೋಗ್ತಾ ಇದ್ದಾರೆ. ಆ ಅಮ್ಮ ಅಳುತ್ತಾ ಇರೋದನ್ನ ನೋಡಿ ದೇವರು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ಅಮ್ಮ ಅಳೋದು ನೋಡಿ ದೇವರು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದೇವರು ಅವಳ ಹತ್ರ ಹೋಗಿ ಅವಳ ಅಳೋದನ್ನು ನೋಡಿ ಅವಳ ಕಣ್ಣೀರಿನ ಒರೆಸಿ ದೇವರು ತಿರುಗಿ ನೋಡುತ್ತಾರೆ. ಆ ಮಗನನ್ನ ಸಮಾಧಿ ಮಾಡ್ಲಿಕ್ಕೆ ಆ ಚಟ್ಟದ ಮೇಲೆ ಇಟ್ಕೊಂಡು ತಂದಿದ್ದಾರೆ. ಆಮೇಲೆ ದೇವರ ಚಟ್ಟದ ಹತ್ರ ಹೋಗಿ ಆ ಯವನಸ್ಥ ಮಗನನ್ನು ಮುಟ್ಟಿ, ಯವನಸ್ಥನೇ ಎದ್ದೇಳು ಅಂತ ಹೇಳಿ ಜೀವಂತವಾಗಿ ಎಬ್ಬಿಸಿ ಆ ಯಮ್ಮನ ಕೈಯ ಕೊಟ್ಟು ಹೋದ್ರು. ಆಮೇಲೆ ಇದು ದೇವರ ದಯೆ ಪ್ರಿಯರೇ, ಇದು ದೇವರ ಕರುಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಏನು ಮಾಡಲಿಲ್ಲ ಅಂದ್ರೂ ದೇವರು ನಮ್ಮ ವಿಷಯದಲ್ಲಿ ಬರ್ತಾ ಇದ್ದಾನಂದ್ರೆ ನಿಜವಾಗ್ಲೂ ನಾವು ಧನ್ಯರು. ದೇವರು ಕರುಣಾಮಯನು, ದೇವರು ಕೃಪಾಪೂರ್ಣನು, ದೇವರು ಕನಿಕರಿಸುವ ದೇವರು, ದೇವರು ಮನಮರುಗುವ ದೇವರಾಗಿದ್ದಾನೆ. ಆದ ಕಾರಣ ದೇವರು ಏನ್ ಮಾಡಿದ್ದಾನೆ, ನಾವು ಕೇಳದೇ ಇದ್ದಾಗಲೂ ನಮಗೆ ಬಂದು ಸಹಾಯ ಮಾಡುತ್ತಾನೆ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಒಳ್ಳೆಯವನಾಗಿಯೇ ಒಳ್ಳೆಯದನ್ನು ಮಾಡ್ಲಿಕ್ಕೆ ಈ ಲೋಕದಲ್ಲಿ ಅಡ್ಡಾಡ್ತಾ ಇದ್ದನು. ಆಮೇಲೆ ಅದರಲ್ಲಿ ಅಪೊಸ್ತಲರ ಪುಸ್ತಕ 10ನೇ ಅಧ್ಯಾಯ 38ನೇ ವಚನದಲ್ಲಿ ವಾಕ್ಯದಲ್ಲಿ ಇದೆ, ಯೇಸು ಒಳ್ಳೆಯದನ್ನು ಮಾಡುವವರಾಗಿ ಈ ಲೋಕದಲ್ಲಿ ಅಡ್ಡಾಡ್ತಾ ಇದ್ದನು. ಆಮೇಲೆ ಪಕ್ಕದಲ್ಲಿ ಹೇಳಿ, ಯೇಸು ಒಳ್ಳೆಯದನ್ನು ಮಾಡುವವರು. ಆಮೇಲೆ ಗಟ್ಟಿಯಾಗಿ ಹೇಳಿ, ಕೈ ಕೊಟ್ಟು ಹೇಳಿ, ಯೇಸು ಒಳ್ಳೆಯದನ್ನು ಮಾಡುತ್ತಾನೆ. ಯಾಕಂದ್ರೆ ಆತನ ಕನಿಕರ ಉಳ್ಳವನಾಗಿದ್ದಾನೆ. ದೇವರ ವಾಕ್ಯಗಳು ನಮಗೆ ಏನ್ ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ
ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕೇಳಿದ ವಾಕ್ಯದಂತೆ ಅಪ್ಪ ನಿನ್ನ ಮಕ್ಕಳಿಗೆ ದಯೆ ತೋರಿಸು. ನೀನು ಕರುಣಾಮಯನು, ಕನಿಕರಿಸುವ ದೇವರು, ಮನಮರುಗುವ ದೇವರು, ಕೃಪಾಪೂರ್ಣನು ಸ್ವಾಮಿ. ನಿನ್ನ ದಯೆ ಇವತ್ತಿಗೂ ಕತ್ತ ನಮ್ಮ ಮಧ್ಯದಲ್ಲಿ ಇದೆ. ಕತ್ತನೆ ನಿನ್ನ ಭಯಪಡುವವರಿಗೆ 1000 ತಲೆಮಾರುವರೆಗೆ ದಯೆ ತೋರಿಸುವಂತ ದೇವರು. ಇವತ್ತು ಅದೇ ದಯೆ, ಅದೇ ಕರುಣೆ, ಅದೇ ಪ್ರೀತಿನ ನಮ್ಮ ಮೇಲೆ ತೋರಿಸ್ತಾ ಇದೆಯಲ್ಲಪ್ಪ. ನಿಜವಾಗ್ಲೂ ಆ ಪ್ರೀತಿಗೆ ನಾವು ಶರಣಾಗ್ತಾ ಇದ್ದೇವೆ ಅಪ್ಪ, ಆ ದಯೆಗೆ ನಾವು ಶರಣಾಗ್ತಾ ಇದ್ದೇವೆ. ನಾವು ಎಷ್ಟೇ ಕೆಟ್ಟಕರಾಗಿದ್ರು, ನಾವು ಎಷ್ಟೇ ಪಾಪ ಮಾಡಿದ್ರು, ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡು, ಬಲಪಡಿಸು. ಸಂಪೂರ್ಣವಾಗಿ ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವಗಳು ಸರಿಗೆ ತಂದೆಯಾದ ದೇವರೇ. ಆಮೆನ್. God bless you.